ಕೊನೆ 5 ವರ್ಷಗಳಲ್ಲಿ ಮಹೀಂದ್ರ ಆ್ಯಂಡ್ ಮಹೀಂದ್ರ ಸ್ಟಾಕ್ನ ಮಂತ್ಲಿ SIP ಅರೌಂಡ್ 40% ರಿಟರ್ನ್ನ ನಿಮಗೆ ಕೊಟ್ಟಿದೆ. ಅದನ್ನೇ ICICI ಪ್ರುಡೆನ್ಷಿಯಲ್ ಲಾರ್ಜ್ ಕ್ಯಾಪ್ ಮಂತ್ಲಿ SIPಗೆ ಕಂಪೇರ್ ಮಾಡಿದ್ರೆ ಅರೌಂಡ್ 20% ರಿಟರ್ನ್ ನಿಮಗೆ ಸಿಗ್ಬೋದಿತ್ತು. ಹಾಗಾದರೆ ಇದರ ಅರ್ಥ ಸ್ಟಾಕ್ SIP ಮ್ಯೂಚುವಲ್ ಫಂಡ್ SIPಗಿಂತ ಬೆಟರ್ ಅಂತಾನಾ? ರಿಟರ್ನ್ಸ್ ಡಿಫ್ರೆನ್ಸ್ ತುಂಬ ಜಾಸ್ತಿ ಇದ್ದರೂ ಕೂಡ ನೀವು ರೈಟ್ ಚಾಯ್ಸ್ ಮಾಡೋದಕ್ಕಿಂತ ಮುಂಚೆ ಈ 5 ಪಾಯಿಂಟ್ಸ್ನ ಕನ್ಸಿಡರ್ ಮಾಡಬೇಕು. ಹಾಗಾದರೆ ಸ್ಟಾಕ್ SIP ಅಂದರೆ ಏನು? ಮ್ಯೂಚುವಲ್ ಫಂಡ್ SIPಯಲ್ಲಿ ಹೇಗೆ ಫಿಕ್ಸ್ಡ್ ಅಮೌಂಟ್ನ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಅದೇ ಥರನೇ ಫಿಕ್ಸ್ಡ್ ಅಮೌಂಟ್ನ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಅಥವಾ ಒಂದಕ್ಕಿಂತ ಜಾಸ್ತಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದು. ಬನ್ನಿ ಈಗ 5 ಪಾಯಿಂಟ್ಸ್ ಬಗ್ಗೆ ನೋಡೋಣ. ಮೊದಲನೇದು ಮ್ಯಾನೇಜ್ಮೆಂಟ್. ಮ್ಯೂಚುವಲ್ ಫಂಡ್ SIPಯಲ್ಲಿ ಪ್ರೊಫೆಷ್ನಲ್ ಫಂಡ್ ಮ್ಯಾನೇಜರ್ ಫಂಡ್ನ ಮ್ಯಾನೇಜ್ ಮಾಡ್ತಾರೆ. ಅವರು ಡಿಸೈಡ್ ಮಾಡ್ತಾರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಹಾಗೆ ಪರ್ಟಿಕ್ಯುಲರ್ ಸ್ಟಾಕ್ಗೆ ಎಷ್ಟು ಅಮೌಂಟ್ನ ಅಲೋಕೇಟ್ ಮಾಡಬೇಕು ಅಂತ. ಅದು ಯೂಶಲಿ 0.2 ಇಂದ 1.5% ರೇಂಜಲ್ಲಿ ಇರುತ್ತೆ. ಹಾಗೆ ಅದು ಕೂಡ ಫಂಡ್ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ಸ್ಟಾಕ್ SIP ಬಗ್ಗೆ ನೋಡೋದಾದ್ರೆ ನೀವೇ ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕು. ಅಂದರೆ ಯಾವ ಸ್ಟಾಕ್ ಯಾವಾಗ ಬೈ ಮಾಡಬೇಕು, ಪರ್ಟಿಕ್ಯುಲರ್ ಸ್ಟಾಕ್ಗೆ ಎಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡಬೇಕು ಅನ್ನೋ ಡಿಸಿಷನ್ ನಿಮ್ಮದೇ ಆಗಿರುತ್ತೆ. ಸೊ ಇವೆಲ್ಲ ನೀವೇ ಮ್ಯಾನೇಜ್ ಮಾಡೋದ್ರಿಂದ ನೀವು ಪೇ ಮಾಡಬೇಕಾಗಿರೋ ಚಾರ್ಜಸ್ ಹೀಗಿರುತ್ತೆ: ಡಿಮ್ಯಾಟ್ ಚಾರ್ಜಸ್, ಎಕ್ಸ್ಚೇಂಜ್ ಚಾರ್ಜಸ್, GST ಇತ್ಯಾದಿ. ಇದೆಲ್ಲ ಎಕ್ಸ್ಪೆನ್ಸ್ ರೇಷಿಯೋಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ. ಎರಡನೇ ಪಾಯಿಂಟ್ ಏನಂದರೆ ಪೋರ್ಟ್ಫೋಲಿಯೋ ಚರ್ನಿಂಗ್. ಪೋರ್ಟ್ಫೋಲಿಯೋ ಅಂದರೆ ಶಾರ್ಟ್ ಟರ್ಮ್ ಪ್ರಾಫಿಟ್ಸ್ ಜನರೇಟ್ ಮಾಡೋಕ್ಕೆ ಫ್ರೀಕ್ವೆಂಟಾಗಿ ಸ್ಟಾಕ್ಸ್ನ ಬೈ ಮಾಡೋದು ಮತ್ತು ಸೆಲ್ ಮಾಡೋದು. ಫಂಡ್ ಮ್ಯಾನೇಜರ್ಸ್ ನಿಮಗೆ ಒಳ್ಳೆ ರಿಟರ್ನ್ಸ್ ಜನರೇಟ್ ಮಾಡೋದಕ್ಕೆ ಪೋರ್ಟ್ಫೋಲಿಯೋ ಚರ್ನಿಂಗ್ ಮಾಡ್ತಾನೆ ಇರ್ತಾರೆ. ಈವನ್ ದೋ ಲಾಂಗ್ ಟರ್ಮ್ಸ್ಗೆ ಆ ಪರ್ಟಿಕ್ಯುಲರ್ ಫಂಡಲ್ಲಿ ಇನ್ವೆಸ್ಟೆಡ್ ಇದ್ದರೂ ಕೂಡ ಆ ಪರ್ಟಿಕ್ಯುಲರ್ ಫಂಡಲ್ಲಿ ಸ್ಟಾಕ್ ಬೈ ಆಗೋದು ಸೆಲ್ ಆಗೋದು ಆಗ್ತಾನೆ ಇರುತ್ತೆ. ಅದೇ ಸ್ಟಾಕ್ SIPಯಲ್ಲಿ ನೀವು ಈ ಪೋರ್ಟ್ಫೋಲಿಯೋ ಚರ್ನ್ ಮಾಡಬೇಕು. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಹಾಗೆ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ನಿಮ್ಮ ಫುಲ್ ಟೈಮ್ ಜಾಬ್ ಜೊತೆ ಇದನ್ನು ಮಾಡೋದು ಸ್ವಲ್ಪ ಕಷ್ಟನೇ. ಮೂರನೇ ಪಾಯಿಂಟ್ ಏನಂದರೆ ಟ್ಯಾಕ್ಸೇಷನ್. ಮ್ಯೂಚುವಲ್ ಫಂಡ್ SIPಯಲ್ಲಿ ಪೋರ್ಟ್ಫೋಲಿಯೋ ಚರ್ನಿಂಗ್ AMC ಲೆವೆಲಲ್ಲಿ ಆಗೋದ್ರಿಂದ ಯಾವುದೇ ಸೆಕ್ಯೂರಿಟೀಸ್ ಸೆಲ್ ಆಗಿದ್ರೂ ಕೂಡ ಅದರಿಂದ ನಿಮಗೆ ಏನೂ ಟ್ಯಾಕ್ಸ್ ಅಪ್ಲೈ ಆಗೋದಿಲ್ಲ. ಆದರೆ ಸ್ಟಾಕ್ SIPಯಲ್ಲಿ ನೀವು ಸ್ಟಾಕ್ಸ್ನ ಬೈ ಅಥವಾ ಸೆಲ್ ಮಾಡೋದ್ರಿಂದ ಇದು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ನ ಅಟ್ರಾಕ್ಟ್ ಮಾಡುತ್ತೆ. ನೀವೇನಾದರೂ ತುಂಬ ಸಲ ಬೈ ಮತ್ತು ಸೆಲ್ ಮಾಡ್ತಿದ್ರೆ ಅದು ಕ್ಯಾಪಿಟಲ್ ಗೇನ್ ಥರ ಟ್ರೀಟ್ ಮಾಡಲ್ಲ, ಬದಲಿಗೆ ಬಿಸ್ನೆಸ್ ಇನ್ಕಮ್ ಥರ ಟ್ರೀಟ್ ಮಾಡ್ತಾರೆ. ನಾಲ್ಕನೇ ಪಾಯಿಂಟ್ ಯಾವುದಂದರೆ ಡೈವರ್ಸಿಫಿಕೇಷನ್. ಮ್ಯೂಚುವಲ್ ಫಂಡ್ SIPಯಲ್ಲಿ ಒಂದೇ ಫಂಡಲ್ಲಿ ತುಂಬ ಸೆಕ್ಯೂರಿಟೀಸಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಡೈವರ್ಸಿಫಿಕೇಷನ್ ಆಫರ್ ಮಾಡ್ತಾರೆ. ಅದೇ ಸ್ಟಾಕ್ SIPಯಲ್ಲಿ ನೀವೇ ಖುದ್ದಾಗಿ ಡಿಸೈಡ್ ಮಾಡಬೇಕು ನೀವು ಎಷ್ಟು ಸ್ಟಾಕ್ನ ಮ್ಯಾನೇಜ್ ಮಾಡ್ಬೋದು ಅಂತ. ಸ್ಟಾಕ್ SIPಯಲ್ಲಿ ಡೈವರ್ಸಿಫಿಕೇಷನ್ ಸ್ವಲ್ಪ ಹಿಟ್ ತಗೋಬೋದು. ಯಾಕಂದರೆ ಇದು ಇಂಡಿವಿಜುವಲ್ಸ್ ಅವ್ರ ಕೇಪಬಿಲಿಟಿ ಮೇಲೆ 5, 6 ಅಥವಾ 7 ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಐದನೇದು ಹಾಗೆ ಕೊನೆ ಪಾಯಿಂಟ್ ಏನಂದರೆ ರಿಸ್ಕ್. ಮ್ಯೂಚುವಲ್ ಫಂಡ್ SIPಯಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ. ಯಾಕಂದರೆ ಡೈವರ್ಸಿಫಿಕೇಷನ್ ಕಾರಣಕ್ಕೆ. ಅದೇ ಸ್ಟಾಕ್ SIPಯಲ್ಲಿ ಕಾನ್ಸಂಟ್ರೇಷನ್ ರಿಸ್ಕ್ ಇರುತ್ತೆ. ನೀವು ಲಿಮಿಟೆಡ್ ನಂಬರ್ ಸ್ಟಾಕ್ಸ್ನ ಮ್ಯಾನೇಜ್ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಆಫ್ ಸ್ಟಾಕ್ಸ್ ಇರುತ್ತೆ. ಸೊ ನೀವು ಮಾರ್ಕೆಟ್ ವಾಲಿಟಿಲಿಟಿಗೆ ಎಕ್ಸ್ಪೋಸ್ ಆಗಿರ್ತೀರಾ. ನಾನು ಸ್ಟಾರ್ಟಿಂಗಲ್ಲೇ ಕೊಟ್ಟ ಉದಾಹರಣೆಯಲ್ಲಿ ಹೇಳಿದ ಮಹೀಂದ್ರ ಆ್ಯಂಡ್ ಮಹೀಂದ್ರ ಸ್ಟಾಕ್ SIPಯಿಂದ ತುಂಬ ಜಾಸ್ತಿ ರಿಟರ್ನ್ಸ್ ಜನರೇಟ್ ಆಗಿತ್ತು. ಆದರೆ ನಾವು ಬೇರೆ ಉದಾಹರಣೆಗಳನ್ನ ನೋಡೋದಾದರೆ ITC ಸ್ಟಾಕ್ ಅದೇ ಟೈಮ್ ಪೀರಿಯಡಲ್ಲಿ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಅಷ್ಟೇ ರಿಟರ್ನ್ ಕೊಟ್ಟಿತ್ತು. ಅದೇ ಕೋಟಕ್ ಮಹೀಂದ್ರ ಬ್ಯಾಂಕ್ ನೋಡೋದಾದರೆ ನೆಗೆಟಿವ್ ರಿಟರ್ನ್ ಕೊಟ್ಟಿದೆ. ಸೊ ನೀವು ಸ್ಟಾಕ್ SIP ಮಾಡುವಾಗ ಸ್ಟಾಕ್ನ ಸೆಲೆಕ್ಟ್ ಮಾಡೋದು ಕೂಡ ತುಂಬಾ ಕ್ರೂಷಿಯಲ್, ಹಾಗೆ ಇದು ಸ್ವಲ್ಪ ಚಾಲೆಂಜಿಂಗ್ ಕೂಡ. ಮ್ಯೂಚುವಲ್ ಫಂಡ್ SIP ಮತ್ತು ಸ್ಟಾಕ್ SIP ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳೋದ್ರಿಂದ 2 ವಿಷಯಗಳನ್ನ ಕಲ್ತ್ವಿ. ಮೊದಲನೇದು ಸ್ಟಾಕ್ SIP ಜಾಸ್ತಿ ರಿಟರ್ನ್ಸ್ನ ಜನರೇಟ್ ಮಾಡ್ಬೋದು. ಆದರೆ ಫುಲ್ ಟೈಮ್ ಜಾಬ್ ಇದ್ದರೆ ಇದನ್ನು ಮಾಡೋದು ಅಡ್ವೈಸಬಲ್ ಅಲ್ಲ. ಯಾಕಂದರೆ ಇದು ತುಂಬ ರಿಸ್ಕ್ನ ಕ್ಯಾರಿ ಮಾಡುತ್ತೆ, ಹಾಗೆ ಚಾಲೆಂಜಿಂಗ್ ಕೂಡ. ಎರಡನೇದು ಮ್ಯೂಚುವಲ್ ಫಂಡ್ ನಿಮಗೆ ಡೀಸೆಂಟ್ ರಿಟರ್ನ್ಸ್ ಕೊಡುತ್ತೆ, ಆದರೆ ಅದ್ರ ಜೊತೆಗೆ ಪೀಸ್ ಆಫ್ ಮೈಂಡ್ ಕೂಡ ಕೊಡುತ್ತೆ. ಸೊ ನೀವು ಬೇರೆ ಇಂಪಾರ್ಟೆಂಟ್ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಹ್ಯಾಪಿ ಇನ್ವೆಸ್ಟಿಂಗ್.